ಬಾಕ್ಸ್ ಆಫೀಸ್ನಲ್ಲಿ ಕೂಲಿ ಮತ್ತು ವಾರ್ ಆರ್ಭಟ ಜೋರಾಗಿದೆ. ಕೂಲಿ ಮತ್ತು ವಾರ್ ಒಂದೇ ದಿನ ರಿಲೀಸ್ ಆಗಿ ಸಿನಿ ಪ್ರೇಕ್ಷಕರನ್ನ ರಂಜಿಸಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. ಈ ಸಿನಿಮಾ ಬಂದ ಮೇಲೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದ ಸೂ ಫ್ರಮ್ ಸೋ ಮಕಡೆ ಮಲಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಯಾರೇ ಬಂದರೂ ನಾ ತಗ್ಗೋದೇ ಇಲ್ಲ ಅಂತ ಸೂ ಫ್ರಮ್ ಸೋ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಹಾಗಿದ್ರೆ ಸೂ ಫ್ರಮ್ ಸೋ ಒಟ್ಟು ಕಲೆಕ್ಷನ್ ಎಷ್ಟು? ವಾರ್ ಮತ್ತು ಕೂಲಿ ಇಲ್ಲಿ ತನಕ ಎಷ್ಟು ಗಳಿಕೆಯನ್ನ ಮಾಡಿದೆ? ಯಾವ ಸಿನಿಮಾ ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟ ಆಗ್ತಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಇದೇ ಗುರುವಾರ ಬಿಗ್ ಸ್ಟಾರ್ ಮತ್ತು ಬಿಗ್ ಬಜೆಟ್ ಮೂವಿಗಳಾದ ಕೂಲಿ ಮತ್ತು ವಾರ್ ಸಿನಿಮಾಗಳು ರಿಲೀಸ್ ಆಗಿದ್ವು. ಎರಡು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಮಟ್ಟದ ಗಳಿಕೆಯನ್ನ ಗಳಿಸ್ತಾ ಇವೆ. ಇವೆರಡು ಚಿತ್ರಗಳ ನಡುವೆ ಕನ್ನಡ ಚಿತ್ರ ಸೂ ಫ್ರಮ್ ಸೋ 100 ಕೋಟಿ ಕ್ಲಬ್ ಸೇರುವಂತೆ ದಾಪುಗಾಲು ಇಡ್ತಾ ಇದೆ. ಈಗಾಗಲೇ 75 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಈ ಸಿನಿಮಾ. ಯಾವುದೇ ಅಬ್ಬರದ ಪ್ರಚಾರ ಇಲ್ಲದೆ ಬಂದ ಸೂ ಫ್ರಮ್ ಸೋ ಬಿಡುಗಡೆ ಕಂಡ ದಿನದಿಂದ ಅದ್ಭುತ ಕಲೆಕ್ಷನ್ ಮಾಡ್ತಾ ಇದೆ. ವೀಕೆಂಡ್ನಲ್ಲಂತೂ ಡಬಲ್ ಕಲೆಕ್ಷನ್ ಮಾಡ್ತಾ ಇದೆ. ವಾರ್ 2 ಮತ್ತು ಕೂಲಿ ಚಿತ್ರ ರಿಲೀಸ್ ಆದಮೇಲೆ ಸೂ ಫ್ರಮ್ ಸೋ ಕಲೆಕ್ಷನ್ ಡಲ್ ಆಗುತ್ತೆ, ಥಿಯೇಟರ್ನಿಂದ ಎತ್ತಂಗಡಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಕೂಲಿ ಮತ್ತು ವಾರ್ 2 ಚಿತ್ರ ರಿಲೀಸ್ ಆದರೂ ಸೂ ಫ್ರಮ್ ಸೋ ಸಿನಿಮಾ ಮೇಲೆ ಯಾವುದೇ ಎಫೆಕ್ಟ್ ಬಿದ್ದಿಲ್ಲ. ಬೆಂಗಳೂರು ಸೇರಿದಂತೆ ಕೇರಳ ಮತ್ತು ಹೈದರಾಬಾದ್ನಲ್ಲಿ ಎಂದಿನಂತೆ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಸಾಕಷ್ಟು ಗಳಿಕೆಯನ್ನು ಕಾಣ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಚಿತ್ರ 100 ಕೋಟಿ ಕ್ಲಬ್ ಸೇರಲಿದೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿದೆ. ಸ್ಟಾರ್ ನಟರ ಸಿನಿಮಾ ಬಂದರೂ ಸೂ ಫ್ರಮ್ ಸೋ ಸಿನಿಮಾವನ್ನು ಯಾವ ಥಿಯೇಟರ್ನಿಂದಲೂ ತೆಗೆಯದೆ ಶೋ ಅನ್ನು ನೀಡಲಾಗ್ತಾ ಇದೆ. 2 ದಿನದಲ್ಲಿ ಕೂಲಿ ವಾರ್ ಸೇರಿ 250 ಕೋಟಿ ಕಲೆಕ್ಷನ್. ಇನ್ನು ಕೂಲಿ ಮತ್ತು ವಾರ್ ಸಿನಿಮಾಗಳ ವಿಚಾರಕ್ಕೆ ಬಂದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಎರಡು ಸಿನಿಮಾಗಳು ಭರ್ಜರಿ ಕಲೆಕ್ಷನ್ ಅನ್ನ ಮಾಡ್ತಾ ಇವೆ. ರಜನಿಕಾಂತ್ ಮುಖ್ಯ ಭೂಮಿಕೆಯಲ್ಲಿರುವ ಕೂಲಿ ಮತ್ತು ಹೃತಿಕ್ ರೋಷನ್ ಜೂನಿಯರ್ NTR ಇದೇ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿದ ವಾರ್ 2 ಚಿತ್ರಗಳು ಆಗಸ್ಟ್ 14ರಂದು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದ್ದವು. ಮಿಶ್ರ ಪ್ರತಿಕ್ರಿಯೆಗಳ ನಡುವೆ ಎರಡು ಸಿನಿಮಾಗಳು ಬಹುತೇಕ ಮೆಚ್ಚುಗೆಯನ್ನು ಪಡೆದು ಮುನ್ನುಗ್ತಾ ಇವೆ. 150 ಕೋಟಿ ಗಡಿ ದಾಟಿದ ಕೂಲಿ. ರಜನಿಕಾಂತ್ ಅಭಿನಯದ ಕೂಲಿ ಮೊದಲ ದಿನ 65 ಕೋಟಿ ಕಲೆಕ್ಷನ್ ಮಾಡಿದರೆ ಎರಡನೇ ದಿನ 53 ಕೋಟಿ ಕಲೆಕ್ಷನ್ ಮಾಡಿದೆ. ಮೊದಲ 2 ದಿನದಲ್ಲೇ 118 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಇನ್ನು ವೀಕೆಂಡ್ ಇರೋದ್ರಿಂದ ಶನಿವಾರ ಮತ್ತು ಭಾನುವಾರ ಕೂಲಿ ಸಿನಿಮಾದ ಕಲೆಕ್ಷನ್ ದುಪ್ಪಟ್ಟು ಆಗಲಿದೆ. ಸೋಮವಾರದ ವೇಳೆಗೆ ಕೂಲಿ ಸಿನಿಮಾದ ಕಲೆಕ್ಷನ್ 300 ಕೋಟಿ ಗಡಿ ದಾಟಲಿದೆ. ಭರ್ಜರಿ ಕಲೆಕ್ಷನ್ ಮಾಡ್ತಿರುವ ವಾರ್. ಇನ್ನು ವಾರ್ ಕೂಡ ಕಲೆಕ್ಷನ್ ಅಲ್ಲಿ ಹಿಂದೆ ಬಿದ್ದಿಲ್ಲ. ವಾರ್ ಮೊದಲ ದಿನ 51 ಕೋಟಿ ಕಲೆಕ್ಷನ್ ಮಾಡಿದರೆ ಎರಡನೇ ದಿನ ಸ್ವಾತಂತ್ರ್ಯ ದಿನಾಚರಣೆಯ ದಿನ 56 ಕೋಟಿ ಕಲೆಕ್ಷನ್ ಮಾಡಿದೆ. ಮೊದಲ 2 ದಿನದಲ್ಲಿ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ವಾರ್. ವೀಕೆಂಡ್ನಲ್ಲಿ ಇದು ಕೂಡ ಡಬಲ್ ಕಲೆಕ್ಷನ್ ಮಾಡಲಿದ್ದು 250 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಕೂಲಿ ಮತ್ತು ವಾರ್ಗಳ ಆರ್ಭಟದ ನಡುವೆ ಕೂಡ ನಮ್ಮ ಕನ್ನಡದ ಸೂ ಫ್ರಮ್ ಸೋ ಗರ್ಜಿಸುತ್ತಿರುವುದು ಖುಷಿಯ ವಿಚಾರ. ನಮಸ್ಕಾರ.